ಈಗ ನಿಮ್ಮ ಮನೇಲಿ ಯಾವಾಗಾದ್ರೂ ಅಡುಗೆ ಮಾಡ್ತಿದ್ರ ಮುಂಚೆ, ಮದ್ವೆಗ್ ಮುಂಚೆ? ಯಾಕಂದ್ರೆ ಥಿಯೇಟರು, ಡಾನ್ಸು ಅಯ್ಯೋ ನನಗೊಂದು ಕಾಫಿ ಮಾಡಕ್ ಬರ್ತಾರಿಲ್ಲ, ಒಂದ್ ಸ್ಟವ್ ಹಚ್ಚಕ್ ಬರ್ತಾರ್ಲಿಲ್ಲ. ಅನ್ನ ಕಿಡಕಂತೂ ಮೊದ್ಲೇ ಗೊತ್ತಿರ್ಲಿಲ್ಲ. ಶಬಾಷ್. ಫಸ್ಟ್ ಡೇ ಮದ್ವೆ ಆದ್ಮೇಲೆ, ಅಂದ್ರೆ ನೆಕ್ಸ್ಟ್ ಒಂದ್ 2-3 ದಿನ ಆದ್ಮೇಲೆ ನಮ್ಮ ಅತ್ತೆ ಶೂಟಿಂಗ್ ಹೊರಡ್ತಾ ಇದ್ರು. ನನ್ಗೆ ಏನ್ ಬೇಡ ಕಣೆ, ಒಂದ್ ಅನ್ನ ರಸಂ ಮಾಡ್ಬಿಡು ಸಾಕು ಅಂದ್ರು. ಅನ್ನ ರಸಮ್ಮ, ಅಯ್ಯಪ್ಪ ಹೆಂಗಪ್ಪ ಮಾಡೋದು ಇದನ್ನ ಅನ್ನ ರಸಂನ? ಅನ್ನನೇ ಮಾಡಕ್ ಬರಲ್ವಲ್ಲಪ್ಪ ನನ್ಗೆ ಅಂತ. ಆದ್ರೆ ನಮ್ಮಮ್ಮ ಮುಂಚೆಯಿಂದ ಹೇಳೋರು, ಕಲ್ತ್ಕೋ, ಇದೆಲ್ಲ ಕಲಿಬೇಕು ನೀನು, ಇಲ್ಲ ಅಂತಂದ್ರೆ ನೀನ್ ಗಂಡನ್ ಮನೆಗೆ ಹೋಗಿ ಏನ್ ಸಂಸಾರ ಮಾಡ್ತೀಯ ನೀನು ಅಂತ ಬೈಯೋರು. ಮಿನಿಮಮ್ ಆದ್ರೂ ಕಲ್ತ್ಕೋಬೇಕು ಅಂತ. ಮಿನಿಮಮ್ ಆದ್ರೂ ಕಲಿಬೇಕು ಅಂತ. ನಮ್ಮಮ್ಮ ಊರಿಗೆಲ್ಲ ಹೊಟ್ಟೋದ್ರೆ ಸ್ಟವ್ ಹಚ್ಚಕ್ ಬರ್ದಿರಾ ನಾನು ಬರೀ ತಣ್ಣಗಿರೋ ಹಾಲ್ಗೆ ಕಾಫಿ ಡಿಕಾಕ್ಷನ್ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೆ. ಹಂಗಿದ್ದವ್ರು ಇವತ್ತು ಇಡೀ ಅಡ್ಗೆ ಮನೆ ಇನ್ಚಾರ್ಜ್ ಇವ್ರೆ ಇವಾಗ. ಅಯ್ಯೋ ರಾಮ, ನನ್ಗೆ ಹೆಂಗಪ್ಪ ಮಾಡೋದು ಅನ್ನ ರಸಂ? ಅನ್ನ ಮಾಡೋದ? ಅನ್ನ ಹೇಗ್ ಮಾಡೋದು? ಸಾರಿ. ಆವಾಗ ನಮ್ಮಮ್ಮಂಗೆ ಫೋನ್ ಮಾಡಿದೆ, ಗೊತ್ತು ಚೆನ್ನಾಗಿ ಬೈತಾರೆ ಅಂತ. ಫೋನ್ ಇದಕ್ಕೆ ಹೇಳಿದ್ದು ಎಲ್ಲ ಕಲ್ತ್ಕೊ ಅಂತ. ನೀನ್ ಈ ತರ ಇಡು, ಹಿಂಗ್ ಮಾಡು ಅಂತ ಫಸ್ಟ್ ಅನ್ನ ಕಲ್ತ್ಕೊಂಡಿದ್ದು. ಗಂಡನ್ ಮನೆಗ್ ಬಂದ್ಮೇಲೆ ಅನ್ನ ಮಾಡೋದ್ ಕಲ್ತಿರೋದು. ಅದಾದ್ಮೇಲೆ ನಾವ್ ಅತ್ತೆಗೆ ಫೋನ್ ಮಾಡ್ಬಿಟ್ಟು ಹೇಗೆ ಮಾಡೋದು ರಸಮ್ಮು ಅಂದಾಗ ಅವ್ರು ರಸಮ್ ಅಂತ ಹೇಳ್ಕೊಟ್ರು. ಅಮ್ಮ ಅನ್ನ ಮಾಡೋದಾಗ ಬಂದ್ಬಿಡ್ತು ಫಸ್ಟ್ ಟೈಮ್ಗೆನೆ. ಅದಾದ್ಮೇಲೆ ಹಂಗೆ ಒಂದೊಂದುನು ನಾವ್ ಅಮ್ಮಂಗೆ ಫೋನ್ ಮಾಡೋ, ಇದನ್ನ ಹೆಂಗಮ್ಮ ಮಾಡೋದು, ಅದನ್ನ ಹೆಂಗಮ್ಮ ಮಾಡೋದು. ಒಂದ್ಸತಿ ಶಾವ್ಗೆ ಉಪ್ಪಿಟ್ಟು ಮಾಡಿದೆ. ಹೇಳಿ ಹೇಳಿ. ಹೆಂಗಾಗಿತ್ತು ಅಂತಂದ್ರೆ, ಅದನ್ನ ಯಾರು ತಿನ್ನಕ್ಕಾಗ್ದಿರಾ ಕಡೆಗೆ ಸಾಯಂಕಾಲ ನಮ್ಮ ಅತ್ತೆ ಬರೋ ಟೈಮ್ಗೆ ನಾನು ಹೊಸದಾಗಿ ಬೋಂಡಾ ಮಾಡಿದೀನಿ ಅಂತ ಅಂದ್ಬಿಟ್ಟು ಅದಕ್ಕೊಂಚೂರು ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಬೋಂಡಾ ಮಾಡ್ಬಿಡ್ತಿದ್ದೆ. ಶಾವ್ಗೆ ಬೋಂಡಾ ಮಾಡ್ತೀಯ ನೀನು, ವಾವ್ ಅಂತಂದ್ರು. ನಮ್ಮ ಅತ್ತೆ ಗೊತ್ತಿಲ್ಲ ಅದೇನ್ ಚೌಪಟ್ಟಾಗಿದೆ ಅಂತ.